ಧರ್ಮಸ್ಥಳದಲ್ಲಿ ಏನು ಭಕ್ತರ ಹೆಸರಿನಲ್ಲಿ ಗೂಂಡಾಗಳು ದಾಳಿ ಮಾಡಿದ್ರು, ಅದು ಯೂಟ್ಯೂಬರ್ಸ್ಗೆ, ಸ್ವತಂತ್ರ ಪತ್ರಕರ್ತರಿಗೆ, ನಾಗರಿಕ ಪತ್ರಕರ್ತರಿಗೆ. ಆ ಕೇಸ್ನಲ್ಲಿ 150ಕ್ಕೂ ಅಧಿಕ ಮಂದಿಯ ಮೇಲೆ FIR ದಾಖಲಾಗಿದೆ. ಎಲ್ಲರನ್ನೂ ಕೂಡ ಕಾನೂನಿನ ರೀತಿಯಲ್ಲಿ ಅವರಿಗೆ ಕೊಡಿಸಬಹುದಾದಂತಹ ಶಿಕ್ಷೆ ಕೊಡಿಸ್ತಾರೆ ಪೊಲೀಸರು. ಇದು ಒಂದು ಕಡೆ. ಎಲ್ಲೋ ಒಂದು ಕಡೆ SIT ತನಿಖೆಯನ್ನು ಅಥವಾ SIT ತನಿಖಾಧಿಕಾರಿಗಳನ್ನು ಬೆದರಿಸೋದಕ್ಕೆ ಈ ಗೂಂಡಾಗಳು ಪ್ರಯತ್ನಿಸಿದಿರಾ ಅನ್ನುವಂಥದ್ದು ಅಲ್ಲಿನ ಜನ ಮತ್ತು ಯಾರೆಲ್ಲ ಆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ದಾರೆ, ಬಹುದೊಡ್ಡ ಸಂಖ್ಯೆಯಲ್ಲಿ ಆ ಎಲ್ಲ ಜನರು ಕೂಡ ಮಾತಾಡ್ತಿದ್ದಾರೆ. ಕಮೆಂಟ್ಗಳಲ್ಲೂ ಕೂಡ ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇಲ್ಲಿ ಬಹುಮುಖ್ಯವಾದಂತಹ ಒಂದು ವಿಚಾರ ಹೇಳಬೇಕು ನಿಮಗೆ. SIT ತನಿಖಾಧಿಕಾರಿಗಳು ಇವತ್ತು ಹಬ್ಬದ ದಿನ ಕೂಡ ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ, ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಭೀಮನ ಹಿನ್ನೆಲೆ ಏನು, ಎಲ್ಲಿಂದ ಬಂದ, ಯಾರೆಲ್ಲ ಅವನ ಜೊತೆಲಿದ್ದಾರೆ, ಎಲ್ಲ ತನಿಖೆ ಕೂಡ ನಡೀತಾ ಇದೆ. ತಮಿಳುನಾಡಿನಿಂದ 5 ಕರೆಸಿ ಅವರ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಈ ಚರ್ಚೆ ಮಧ್ಯೆ 2 ವಿಚಾರ ನಿಮಗೆ ಹೇಳಬೇಕು. ಯಾರೋ ಭಜನೆಯ ಮಂಡಳಿಗಳಿದಾವಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ, ಅವರಿಗೂ ಕೂಡ ಹೇಳಬೇಕು. ಒಬ್ಬರು ಮಹಾತ್ಮ ಗಾಂಧಿ, ಇನ್ನೊಬ್ಬರು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಇಬ್ಬರೂ ಕೂಡ ಗಾಂಧಿಯವರ ಪ್ರಕಾರ ಪತ್ರಿಕೋದ್ಯಮ ಅಂದರೆ ಸತ್ಯಾನ್ವೇಷಣೆಯ ಒಂದು ಅಸ್ತ್ರ. ಅಂಬೇಡ್ಕರ್ ಅವರ ಪತ್ರಿಕೋದ್ಯಮ ಏನು, ಅವರ ಪ್ರಕಾರ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತಹ ಒಂದು ಸಾಧನ, ಅದು ತಕ್ಕಡಿ, ಅದು ಪತ್ರಿಕೋದ್ಯಮ. ಇವರಿಬ್ಬರು ಇದನ್ನು ಹೇಳಿದ್ದಾರೆ. ಇಲ್ಲಿ ಭೀಮನ ವಿಚಾರಕ್ಕೆ ಬಂದಾಗ, ಭೀಮ ದುಡಿಯುವಂತಹ ವಯಸ್ಸಿನಲ್ಲಿ, ಆತನಿಗೆ ಎಷ್ಟು ವಯಸ್ಸಾಗಿದೆಯೋ ಅದನ್ನು ಹೇಳಂಗಿಲ್ಲ. ಯಾಕಂದರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ಅವನ ಮುಖವನ್ನಲ್ಲ, ಅವನ ಬಗ್ಗೆನೇ ಹೇಳಂಗಿಲ್ಲ. ಆ ಕಾರಣಕ್ಕೋಸ್ಕರ ಆತನಿಗೊಂದು ಹೆಸರನ್ನು ಇಟ್ಟು ಭೀಮ ಅಂತ ಹೆಸರಿಸಲಾಗಿದೆ. ಒಂದು ಕಡೆ GPR ತಂತ್ರಜ್ಞಾನವನ್ನು ಈಗ 1ನೇ ಸ್ಪಾಟಿಂದ ಕೂಡ ಬಳಸಬೇಕು, ಇನ್ನೊಂದು ಸುತ್ತಿನಲ್ಲಿ ಉತ್ಖನನ ನಡಿಬೇಕು ಅನ್ನುವಂತಹ ಪ್ರಯತ್ನಗಳಾಗ್ತಿದೆ. ಅದಕ್ಕೆ ಆರಂಭದಿಂದಲೂ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು, ಪ್ರಭಾವ ಬೀರಿದ್ರು ಅನ್ನುವಂಥದ್ದೊಂದು ಆರೋಪ ಇದೆ. ಇದರ ಜೊತೆಯಲ್ಲಿ ಯಾರೆಲ್ಲ ಇವತ್ತು ಮಾತಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ನೋಡಿ, ಒಂದು ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದು ನನ್ನ ಕರ್ಚೀಫ್. ಇದಕ್ಕೆ ಕೊಳೆ ಆದರೆ ಕೊಳೆ ಯಾಕಾಯಿತು ಅಂತ ನಾನು ಹೇಳಬೇಕು. ಕೊಳೆ ಆಗಿದ್ದು ಈ ಕರ್ಚೀಫ್ಗೆ ವಿನಃ ನನಗಲ್ಲ. ಒಂದು ಕ್ಷೇತ್ರ ನಾನಾದರೆ, ನನ್ನ ಕರ್ಚೀಫು ಬಂದಿರುವಂಥ ಆರೋಪ ಆದರೆ ಆ ಕೊಳಕ್ಕೆ ಹಾಕಾಯಿತು ಅಂತ ನಾನು ಹೇಳಬೇಕು, ಅಥವಾ ಆ ಕೊಳಕ್ಕೆ ಹಾಕೋದನ್ನು ಯಾರಾದರೂ ನೋಡಿದರೆ ಅದನ್ನು ಮತ್ತೊಬ್ಬರು ಹೇಳಬೇಕು. ಅದನ್ನು ಬಿಟ್ಟು ನಾನು ಸೈಲೆಂಟ್ ಆಗಿರುವಂಥದ್ದು ಕೂಡ ತಪ್ಪಾಗುತ್ತೆ. ಇದು ಒಂದು ಕಡೆ. ಯಾರೆಲ್ಲ ಒಂದಷ್ಟು ಜನ ಭಜನಾ ಮಂಡಳಿ ಸೂತ್ರಧಾರರು ಅಥವಾ ಗಾಯಕರು ಯಾರೆಲ್ಲ ಇದ್ದಾರೆ, ಅವರು ಪತ್ರಿಕೋದ್ಯಮ ಓದ್ಕೊಂಡಿದ್ರೆ ಪ್ರಾಮಾಣಿಕವಾಗಿ, ಅದು ಕಾಲೇಜಲ್ಲೋ ಅಥವಾ ಡಿಗ್ರಿ ಕಾಲೇಜಲ್ಲೋ ಮಾಸ್ಟರ್ ಡಿಗ್ರಿ ಓದಬೇಕಾದ್ರೂ ಓದ್ಕೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಒಂದು ಸುದ್ದಿಯನ್ನು ಕಟ್ಟುವಾಗ 5 Ws and 1 H ಅಂತ ಇರುತ್ತೆ. ಹೂ, ವಾಟ್, ವೆನ್, ವೇರ್, ವೈ, ಹೌ. ಇದರಲ್ಲಿ ವೇರ್ ಅಂತಲೂ ಇದೆ. ಒಂದು ಸುದ್ದಿಯನ್ನು ನಿಮಗೆ ತಲುಪಿಸಬೇಕಾದ್ರೆ ಯಾರಿಂದ, ಏನು, ಯಾವಾಗ, ಎಲ್ಲಿ, ಹೇಗೆ ಮತ್ತು ಏಕೆ ಅಂತ ನಾವು ಹೇಳಿದಿದ್ರೆ ಅದು ಪತ್ರಿಕೋದ್ಯಮವೇ ಅಲ್ಲ. ಅದರ ಬದಲಿಗೆ ಎಲ್ಲರೂ ಕೂಡ ರಾಮಾಯಣ ಮಹಾಭಾರತದ ಕಥೆಗಳನ್ನೇ ಪ್ರತಿದಿನ ಸುದ್ದಿ ಪ್ರಸಾರ ಮಾಡಬಹುದು. ಅಲ್ಲೂ ಕೂಡ ನಮಗೆ ಈ 5 Ws 1 H ಕಾಣಿಸುತ್ತೆ. ರಾವಣನ ಕೊಂದಿದ್ಯಾರು, ರಾಮ ಯಾರು, ಅಯೋಧ್ಯೆ ಯಾವುದು, ಯಾವ ಕಾಲದಲ್ಲಿ ಆಯಿತು, ಸೀತಮ್ಮ ಯಾರು, ಎಲ್ಲವೂ ಕೂಡ ಬರುತ್ತೆ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಬಹುಪಾಲು ಜನ ಹೇಳ್ತಿದ್ದಾರೆ ಅಪಪ್ರಚಾರ. ಆ ಕ್ಷೇತ್ರದ ಜಾಗದಲ್ಲಿ ಇಂತಹ ಕೆಲಸ ಆಗ್ತಿದೆ ಅಂತ ಒಂದು ತಪ್ಪೊಪ್ಪಿಗೆ ಹೇಳಿಕೆ ಕೋರ್ಟಿಗೆ ಹೋದ್ಮೇಲೆ, ಒಂದು ಕೇಸ್ ದಾಖಲಾದ ಮೇಲೆ ಆ ವಿಚಾರವನ್ನು ಮಾತಾಡುವಂಥದ್ದು ತಪ್ಪಲ್ಲ. ಇಲ್ಲಿ ಯಾರೂ ಕೂಡ ಅಲ್ಲಿ ನೆಲೆ ನಿಂತಹ ದೈವಗಳ ಬಗ್ಗೆ ಮಾತಾಡ್ತಿಲ್ಲ. ಆ ಜಾಗದ ಹೆಸರನ್ನು ಉಲ್ಲೇಖ ಮಾಡ್ತಿದ್ದಾರೆ. ಉಲ್ಲೇಖ ಮಾಡುವಂಥದ್ದು ತಪ್ಪು ಅಂತ ಗ್ಯಾಗ್ ಆರ್ಡರ್ ತಂದರೆ ಆಗಲೂ ಕೂಡ ಸೈಲೆಂಟ್ ಆಗಿದ್ರು. ಪೋಕ್ಸೋ ಕೇಸಲ್ಲಿ ನಾವು ಯಾವ ಜಾಗದಲ್ಲಿ ಆಯಿತು ಅಂತ ಹೇಳಂಗಿಲ್ಲ, ಹೆಣ್ಣು ಮಗಳು ಅನ್ನೋದನ್ನು ಹೇಳಂಗಿಲ್ಲ, ಅದು ತಪ್ಪಾಗತ್ತೆ. ರೇಪ್ ಕೇಸಲ್ಲೂ ಕೂಡ
ಪ್ರಾಮಾಣಿಕ ಬದ್ಧತೆ ಮತ್ತು ಮೀಡಿಯಾ ಎಥಿಕ್ಸ್ ಇರುವಂತಹ ಜನ ಆ ಹೆಣ್ಣುಮಗಳ ಹೆಸರನ್ನು ಹಾಕಬಾರ್ದು, ಆಕೆಯ ಫೋಟೋವನ್ನು ಹಾಕಬಾರ್ದು, ಆಕೆಯ ಜಾಗವನ್ನು ಹಾಕಬಾರ್ದು. ಈ ಮನೆ ಜಗಳದಲ್ಲಿ ಯಾರೋ ಕಿತ್ತಾಡ್ಕೊಂಡಿದ್ದಾಗಲೂ ಕೂಡ ಇವತ್ತು ಏನು ಬಹುದೊಡ್ಡ ಭಜನೆ ಮಾಡ್ತಿರುವಂತಹ ಜನಗಳು ಮನೆ ಜಗಳವನ್ನು ಅವರನ್ನು ಅಕ್ಕಪಕ್ಕ ಕೂರಿಸಿ ರಿಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಯಾವ ಸೀಮೆಯ ಎಥಿಕ್ಸ್ ಇದೆ? ಮಾಧ್ಯಮದ ಎಥಿಕ್ಸ್ ಇದು ಒಂದು ಕಡೆ. ಇನ್ನೂ ಒಂದು ಕಡೆ ಏನಂದರೆ, ಇಲ್ಲಿ ಮಾನನಷ್ಟ ಯಾರಿಗಾಗ್ತಿದೆ? IPC 499 ಮತ್ತು 500, BNS 356 ಈ ಪ್ರಕಾರ ಮಾನನಷ್ಟ ಮೊಕದ್ದಮೆ. ಮಾನನಷ್ಟ ಅಂದ್ರೆ ಏನು? ಒಬ್ಬ ವ್ಯಕ್ತಿಯು ತನ್ನ ಬಗ್ಗೆ ಸುಳ್ಳು ಮತ್ತು ಹಾನಿಕಾರಕ ಹೇಳಿಕೆಗಳನ್ನು ನೀಡಿದ ವ್ಯಕ್ತಿಯ ವಿರುದ್ಧ ಹೂಡುವ ಮೊಕದ್ದಮೆ. ಸುಖ ಸುಮ್ಮನೆ ಯಾರಾದರೂ ಸುಳ್ಳು ಅಪವಾದ ಮಾಡಿದ್ರೆ, ಆರೋಪ ಮಾಡಿದ್ರೆ ಆಗ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಆದರೆ ಇಲ್ಲಿ ಆರೋಪ ಬಂದಿದೆ ಆಲ್ರೆಡಿ. ಭೀಮಾ ಕೋರ್ಟಿನ ಮುಂದೆ ಆ ಕೇಸ್ ಇದೆ. SIT ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಇಂತಹ ಪ್ರಕರಣಗಳಾಗಿದ್ದವು ಅಂತ ಹೇಳುವಂಥದ್ದು ತಪ್ಪಲ್ಲ. ಇನ್ನೂ ಒಂದು IPC 295 ಅಥವಾ BNS 295 ಧಾರ್ಮಿಕ ನಿಂದನೆಯ ಒಂದು ವಿಚಾರ ಬರುತ್ತೆ. ಒಂದು ಮತವನ್ನು ಅಥವಾ ಧರ್ಮವನ್ನು ಅಪಮಾನಿಸುವ ಉದ್ದೇಶದಿಂದ ಆ ಪ್ರಾರ್ಥನಾ ಸ್ಥಳವನ್ನು, ಶ್ರದ್ಧಾ ಕೇಂದ್ರವನ್ನು ಭಂಗಗೊಳಿಸುವುದು ತಪ್ಪು, ಅಪಮಾನಿಸುವುದು ತಪ್ಪು. ಒಂದು ವೇಳೆ ಇಂತಹ ತಪ್ಪಾದರೆ ದಂಡದ ಜೊತೆಯಲ್ಲಿ ಶಿಕ್ಷೆ ಕೂಡ ಇರುತ್ತೆ. ಇಲ್ಲಿ ಶ್ರದ್ಧಾ ಕೇಂದ್ರವನ್ನು ಮೊಕ್ಕು ಮಾಡುವಂತಹ, ಕೊಂಕು ಮಾಡುವಂತಹ ಯಾವ ಕೆಲಸವನ್ನೂ ಕೂಡ ಯೂಟ್ಯೂಬರ್ಸ್, ಸ್ವತಂತ್ರ ಪತ್ರಕರ್ತರು ಮಾಡಿಯೇ ಇಲ್ಲ. ಇಲ್ಲಿ ಧರ್ಮ ನಿಂದನೆ ಅನ್ನೋದು ಬರೋದಿಲ್ಲ. ಇದಕ್ಕಿಂತಲೂ ಮಿಗಿಲಾಗಿ ಪತ್ರಿಕೋದ್ಯಮ ಓದಿರುವಂತಹ, ಪ್ರಾಮಾಣಿಕವಾಗಿ ಓದಿರುವಂತಹ, ನಿಜವಾಗ್ಲೂ ಓದಿರುವಂಥವ್ರಿಗೆ ಪಬ್ಲಿಕ್ ಸ್ಪಿಯರ್ ಅನ್ನುವಂತಹ ಒಂದು ವರ್ಡ್ ಬರುತ್ತೆ. ಪಬ್ಲಿಕ್ ಸ್ಪಿಯರ್ ಅಂದರೆ ಏನು? ಸಾರ್ವಜನಿಕ ಕ್ಷೇತ್ರ. ಒಂದು ವಿಚಾರವನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ, ಅರಳಿಕಟ್ಟೆ ಮುಂದೆ ಕೂತ್ಕೊಂಡು ಇದೇ ಧರ್ಮಸ್ಥಳದ ಕೇಸ್ಗಳ ಬಗ್ಗೆ ಮಾತಾಡ್ತಿದ್ರೆ ಒಬ್ಬರು ನೆಗೆಟಿವ್ ಮಾತಾಡ್ತಾರೆ, ಒಬ್ಬರು ಪಾಸಿಟಿವ್ ಮಾತಾಡ್ತಾರೆ, ಒಬ್ಬರು ಅಲ್ಲಿರೋ ಜನ ಸರಿ ಇಲ್ಲ ಅಂತಾರೆ, ಮತ್ತೊಬ್ಬರು ಜನ ಮೀನ್ಸ್ ಮಾಡಿರುವಂತಹ ತಪ್ಪಿತಸ್ಥರು, ಇನ್ನೂ ಕೆಲವರು ಆ ಹೆಣ್ಣುಮಗಳಿಗೆ ಹಾಗಾಯಿತು ಹೀಗಾಯಿತು. ಅದು ಪಬ್ಲಿಕ್ ಸ್ಪಿಯರ್. ಇವತ್ತು ಸಾಮಾಜಿಕ ಮಾಧ್ಯಮ ಅನ್ನುವಂಥದ್ದು ಭಾರತ ಅಲ್ಲ, ಇಡೀ ಜಗತ್ತಿನ ಮಟ್ಟಿಗೆ ಪಬ್ಲಿಕ್ ಸ್ಪಿಯರ್. ಪಬ್ಲಿಕ್ ಸ್ಪಿಯರ್ ಅನ್ನುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ತಪ್ಪಲ್ಲ. ಭಾರತದ ಎಲ್ಲ ಕಾನೂನುಗಳು ಅದನ್ನೇ ಹೇಳ್ತವೆ. ಡಿಜಿಟಲ್ ಮಾಧ್ಯಮದಲ್ಲಿ ಯಾರೆಲ್ಲ ಮಾತಾಡ್ತಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ, ಪತ್ರಕರ್ತರು ಅನ್ನುವಂತಹ ಇದೇ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಷ್ಟೇ ನೆಚ್ಚಿಕೊಂಡು ಪತ್ರಿಕೋದ್ಯಮ ಮಾಡ್ತಿರುವಂತಹ ಜನಕ್ಕೂ ಇರುವಂಥದ್ದು 19/1A, ಸಾಮಾನ್ಯನಿಗೂ ಇರುವಂಥದ್ದು 19/1A. ಈ ಅಡಿಯಲ್ಲಿ ಯಾರೆಲ್ಲ ಮಾತಾಡ್ತಿದ್ದಾರೆ ಅದು ತಪ್ಪಲ್ಲ. ಯಾವಾಗ ಅವನು ದೇಶದ್ರೋಹದ ವಿಚಾರಗಳನ್ನು ಮಾತಾಡಿದ್ರೆ, ದಂಗೆಗಳನ್ನು ಎಬ್ಬಿಸುವಂತಹ ವಿಚಾರಗಳನ್ನು ಮಾತಾಡಿದ್ರೆ, ಅಥವಾ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ವಿಚಾರವನ್ನು ಮಾತಾಡಿದ್ರೆ ಅದು ತಪ್ಪು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅವನು ದುರುಪಯೋಗಪಡಿಸ್ಕೊತಿದ್ದಾನೆ ಅಂತ ಅರ್ಥ. ಇಲ್ಲಿ ಯಾವ ಅಜಯ್ ಇರಬಹುದು, ಅಥವಾ ನಿಮ್ಮ ಅಭಿಜಿತ್ ಇರಬಹುದು, ಸಂತೋಷ್ ಇರಬಹುದು, ಮತ್ತೊಬ್ಬರು ಇರಬಹುದು, ಅಲ್ಲಿ ನೆಲೆ ನಿಂತ ದೈವಗಳ ಬಗ್ಗೆ ಮಾತಾಡ್ತಿಲ್ಲ. ಆ ದೈವಗಳ ಅಕ್ಕಪಕ್ಕದ ಜಾಗಗಳಲ್ಲಿ ಇಂತಹ ಕೇಸ್ಗಳಾಗ್ತಿದಾವಲ್ಲ ಅಂತ ಒಂದಷ್ಟು ಜನಕ್ಕೆ ಮೈಕ್ ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಉತ್ತರಗಳನ್ನು ಇವರು ತಗೋತಿದ್ದಾರೆ. ಎಲ್ಲೋ ನಿಂತ್ಕೊಂಡು ಕೂಡ ಅವರು ಮಾತಾಡ್ತಾ ಇಲ್ಲ. ಹಾಗಿದ್ರೆ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅನ್ನಿಸ್ಕೊಂಡವರು ದರ್ಶನ್ ಕೇಸ್ ಎಕ್ಸಾಂಪಲ್ ತಗೊಳ್ಳಿ. ಇನ್ನೂ ಜಡ್ಜ್ಮೆಂಟೇ ಬಂದಿಲ್ಲ, ಇವರೇ ಟ್ರಯಲ್ ಮಾಡಿದ್ರು, ಬಿಸಾಕಿದ್ರು. ಇವನು ತಪ್ಪಿತಸ್ಥ ಅಥವಾ ರೇಣುಕಾಚಾರ್ಯನ ಪರವಾಗಿ ಮಾತಾಡಿದ್ದು, ಆ ದರ್ಶನ್ ಮನುಷ್ಯನೇ ಅಲ್ಲ ಅಂದಿದ್ದು ಹೌದು. ಅವನು ತಪ್ಪು ಮಾಡಿದರೆ ಅವನಿಗೆ ಕಠಿಣ ಶಿಕ್ಷೆ ಆಗತ್ತೆ, ಯಾರಿಗೇ ಆಗಿರಲಿ, ನನಗೇ ಆಗಿರಲಿ. ಆದರೆ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಯಾವ ಕೋರ್ಟ್ ಹೇಳಿದೆ ನಮ್ಮ ಬದಲು ನೀವೇ ಟ್ರಯಲ್ ಮಾಡಿ, ನೀವೇ ಜಡ್ಜ್ಮೆಂಟ್ ಕೊಡಿ ಅಂತ? ಧರ್ಮಸ್ಥಳದ ಕೇಸ್ಗೆ ಅದು ಅನ್ವಯಿಸೋದಿಲ್ಲ ಅನ್ನೋದಾದರೆ ದರ್ಶನ್ ಕೇಸ್ ಇರಬಹುದು, ಮತ್ತೊಬ್ಬರ ಕೇಸ್ ಇರಬಹುದು, ಮಗದೊಬ್ಬರ ಕೇಸ್ ಇರಬಹುದು. ಯಾಕೆ ಇವರು ಟ್ರಯಲ್ ಮಾಡ್ತಾರೆ? ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಮಾಡಿವೆ. ಮುರುಘಾ ಮಠ ಸರಿಯಪ್ಪ, ಮುರುಘಾ ದರ್ಶನ್ ಕೇಸ್ ಬಿಟ್ಬಿಡಿ, ಮುರುಘಾ ಮಠದಲ್ಲಿ ಟ್ರಯಲ್ ಮಾಡೋದಕ್ಕೆ ಇವ್ರಿಗೆ ಯಾರು ಹೇಳಿದ? ಹೊಸ ಒಂದು ಕಾನೂನನ್ನೇನಾದರೂ ಮೋದಿಯವರ ಸರ್ಕಾರ ಮಾಡಿದೆಯಾ? ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೋರ್ಟ್ಗಿಂತ ಮುಂಚೆ ಜಡ್ಜ್ಮೆಂಟ್ ಕೊಡಬಹುದು ಅಂತ. ಇವನ್ನೆಲ್ಲ ಮಾಡುವಾಗ ಇವರಿಗೆ ಯಾವ ಎಥಿಕ್ಸ್ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ, ಚರ್ಚೆಯ ವಿಚಾರ ಆಗತ್ತೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನೀವು ಒಪಿನಿಯನ್ ಲೀಡರ್ಸ್, ಒಂದು ಅಭಿಪ್ರಾಯವನ್ನು ರೂಪಿಸುವಂತಹ ಧೀರೋದ್ಧಾತ ನಾಯಕರು ನೀವು.
ಈಗ ನಾನು ತಪ್ಪು ಮಾತಾಡ್ತಿದ್ರು ಕೂಡ ನನ್ನನ್ನು ಖಂಡಿಸ್ತೀರಾ, ಬೈತೀರಾ. ಸರಿಯಾಗಿದ್ದರೆ ಇಲ್ಲ ಸರಿಯಾಗಿದೆ ಇದು ಅಂತ ಹೇಳ್ತೀರಾ. ಅದಲ್ವಾ ಸರಿಯಾದ ಪತ್ರಿಕೋದ್ಯಮ. ಒಪಿನಿಯನ್ ಲೀಡರ್ಸ್, ಪಬ್ಲಿಕ್ ಸ್ಪಿಯರ್ ಇವೆಲ್ಲ ವಿಚಾರಗಳನ್ನು ಯೂನಿವರ್ಸಿಟಿಗಳಲ್ಲಿ ಹೇಳ್ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಕೇಳಿಸ್ಕೊಳ್ದೆ ಬಂಕ್ ಕೊಡ್ದು ಸಿನಿಮಾಗೆ ಹೋಗಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನೋಡಿ, ನಿಮಗೆ ಒಬ್ಬ C.P. ಸ್ಕಾಟ್ ಅನ್ನುವಂತಹ ಒಬ್ಬ ಮಾಧ್ಯಮ ಚಿಂತಕ, ದಿ ಮ್ಯಾಂಚೆಸ್ಟರ್ ಗಾರ್ಡಿಯನ್ ಅನ್ನುವಂತಹ ಪತ್ರಿಕೆಯೊಂದರ ಸಂಸ್ಥಾಪಕ ಸಂಪಾದಕ ಒಂದು ವ್ಯಾಖ್ಯಾನ ಕೊಟ್ಟಿರ್ತಾರೆ. ಫ್ಯಾಕ್ಟ್ ಈಸ್ ಸೀಕ್ರೆಟ್ ಅಂಡ್ ಕಾಮೆಂಟ್ ಈಸ್ ಫ್ರೀ. ಸತ್ಯ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದದ್ದು, ತಾಯಿಯ ಥರ. ಆ ಸತ್ಯದ ಪ್ರತಿಪಾದನೆಯನ್ನು ನಾವೆಲ್ಲರೂ ಮಾಡಲೇಬೇಕಿದೆ. ಆ ಸತ್ಯದ ಅನ್ವೇಷಣೆಯನ್ನು ಮಾಡಬೇಕು, ಅದಕ್ಕೆ ಮಾಧ್ಯಮ ಇರೋದು ಅಂತ ಗಾಂಧೀಜಿ ಹೇಳಿದ್ದಾರೆ. ಆ ಸತ್ಯವನ್ನು ಕೆದಕುವ ಮತ್ತು ಹುಡುಕುವ, ಶೋಧಿಸುವ ಕೆಲಸವನ್ನು ಮಾಧ್ಯಮ ಮಾಡಬೇಕು. ಅದನ್ನೇ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರುವಂಥದ್ದೇನು? ಯಾರೋ ಇಬ್ಬರು ಬರ್ತಾರೆ, ಒಂದು ಶ್ರದ್ಧಾ ಕೇಂದ್ರಕ್ಕೆ ಅಪಪ್ರಚಾರ ಆಗಿದೆ, ಅಪಪ್ರಚಾರ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ? ಭೀಮ ಮೊದಲು ಮಾಡಿದ್ದಾನೆ. ಇವತ್ತು ಈ ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಇದೇ ವಿಚಾರಗಳನ್ನು ಮಾತಾಡ್ತಿದ್ದಾರೆ. ಅವರೆಲ್ಲರ ಮೇಲೂ ಕೇಸ್ ಹಾಕ್ಬೇಕು. ಹಾಗಾದರೆ ಪಬ್ಲಿಕ್ ಸ್ಪಿಯರ್, ಅವನಿಗೆ ತಪ್ಪು ಒಪ್ಪುಗಳನ್ನು ಮಾತಾಡೋದಕ್ಕೆ ಒಂದು ಅವಕಾಶ ಇದೆ. ಅಲ್ಲಿ ನೆಲೆ ನಿಂತಹ ದೈವಗಳನ್ನು ಕೆಟ್ಟ ಕೊಳಕು ಭಾಷೆಯಲ್ಲಿ ಯಾರೂ ಬಳಸಿಲ್ಲ, ಮಾತಾಡಲ್ಲ. ಯಾಕಂದರೆ ದೇವ್ರೆ ಎಲ್ರಿಗೂ ಕೂಡ. ಆದರೆ ಈ ಸಾಕ್ಷಿದಾರರನ್ನು ಅಥವಾ ಈ ವಿಚಾರ ಚರ್ಚೆ ಮಾಡುವವರನ್ನು ಕೆಟ್ಟ ಕೊಳಕು ಭಾಷೆಗಳಿಂದ ನಿಂದಿಸುವಂಥವನು ಪತ್ರಕರ್ತನಾಗೋದಕ್ಕೆ ನಾಲಾಯಕ್. ಅವನು ಯಾರೇ ಆಗಿರಲಿ, ಅವನಿಗೆ ಎಷ್ಟೇ ವಯಸ್ಸಾಗಿರಲಿ, ಅವನನ್ನೇ ಕೂರಿಸಿ ಕೇಳಿ 5Ws 1H ಅಂದ್ರೇನು, ಯಾಕೆ ಅದನ್ನು ಬಳಸ್ತಾರೆ? C.P. ಸ್ಕಾಟ್ ಏನು ಹೇಳ್ದ? ಗಾಂಧಿ ಕೋಟ್ ಏನು ಜರ್ನಲಿಸಮ್ ಬಗ್ಗೆ? ಅಂಬೇಡ್ಕರ್ ಮೂಕನಾಯಕ್ ಪತ್ರಿಕೆಯನ್ನು ಯಾಕೆ ಮಾಡಿದ್ರು? ಭಾರತದ ಮೊಟ್ಟ ಮೊದಲ ಪತ್ರಿಕೆ ಯಾವುದು? ಯಾವುದಕ್ಕೂ ಉತ್ತರ ಇರೋದಿಲ್ಲ. ಏಕಾಏಕಿ ಬರೋದು, ಮಾತಾಡೋದು, ಅದೇ ಪತ್ರಿಕೋದ್ಯಮ ಅನ್ನೋದು. ಇವತ್ತು ದೊಡ್ಡ ದೊಡ್ಡ ಪತ್ರಕರ್ತರು ಕೂಡ ಎಷ್ಟರ ಮಟ್ಟಿಗೆ ಒಂದು ಸಮೂಹ ಸನ್ನಿಗೆ ಒಳಗಾಗಿದ್ದಾರೆ ಅಂದರೆ, ತಮ್ಮ ಆ ಅಷ್ಟೂ ವರ್ಷಗಳ ಅನುಭವವನ್ನು ಯಾರದ್ದೋ ಪ್ರಭಾವದ ಪಾದದಡಿಯಲ್ಲಿ ಒತ್ತೆ ಇಡ್ತಾರೆ ಅಂದರೆ ಅವರು ನಾಲಾಯಕ್ಗಳು. ಪತ್ರಿಕೋದ್ಯಮ ಮಾಡಬಾರ್ದು. ಇಲ್ಲಿ ಸತ್ಯ ಹುಡುಕ್ಬೇಕಿದೆ. SIT ಅದನ್ನು ಮಾಡ್ತಾ ಇದೆ. ಮತ್ತೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಪಪ್ರಚಾರ ಯಾವುದು? ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ, ಈ ಕರ್ಚೀಫ್ ನಂದು, ಇದು ಕೊಳೆ ಆಗಿದ್ರೆ ಯಾಕೆ ಕೊಳೆ ಆಯಿತು ಅನ್ನೋದನ್ನು ನಾನು ಹೇಳಬೇಕು. ಕೊಳೆ ನಾನು ಮಾಡ್ಕೊಳ್ಳಲಿಲ್ಲ, ಇದಕ್ಕಾಗಿದೆ. ಅಂದರೆ ಕ್ಷೇತ್ರ ನಾನಾದರೆ ಅಲ್ಲಿನ ಕೊಳಕು ಅಪಪ್ರಚಾರ ಅನ್ನುವಂಥದ್ದು ನನಗಾಗಿಲ್ಲ, ಈ ಬಟ್ಟೆಗಾಗಿದೆ. ಈ ಬಟ್ಟೆಗೆ ಯಾಕಾಯಿತು? ಈ ಬಟ್ಟೆಗೆ ಕೊಳಕನ್ನು ಬಳದಿದ್ಯಾರು? ನಾನು ಬಳ್ಕೊಂಡ, ಮತ್ತೊಬ್ಬರು ಬಳದ್ರ? ಅದಕ್ಕೆ ಆನ್ಸರ್ ಸಿಕ್ಬಿಟ್ರೆ ನಾನು ಕರೆಕ್ಟಾಗಿದ್ದೀನಿ ಅಂತ ಅರ್ಥ. ನಾನು ಕ್ಷೇತ್ರ. ಇಲ್ಲಿ ನೋಡಿ, ಬಹುಪಾಲು ಜನ ಎಲ್ಲರೂ ಕೂಡ ಈ ವಿಚಾರವನ್ನು ಚರ್ಚೆ ಮಾಡ್ತಿರುವಂಥವರು ಹಿಂದೂಗಳೇ ಇದ್ದಾರೆ. ಅಲ್ಲಿ ಸತ್ತಂತಹ ಹೆಣ್ಮಕ್ಳು ಹಿಂದೂಗಳಿದ್ದಾರೆ. ಆ ಕ್ಷೇತ್ರ ಯಾರ ಹತ್ರ ಇದೆಯೋ ಅದು ಬೇರೆದು, ಅವ್ರ ವೈಯಕ್ತಿಕ. ಅದು ನಾಳೆಯಿಂದ ನಾನು ಇಲ್ಲಪ್ಪ ನಾನು ಕದ್ರಿಯ ಮಂಜುನಾಥನನ್ನೇ ಕೈ ಮುಗಿತೀನಿ ಅಂತ ನಾನು ಅಲ್ಲಿಗೋದ್ರೆ ನನ್ನ ವೈಯಕ್ತಿಕ, ನನ್ನ ಆಯ್ಕೆ. ಯಾಕಂದರೆ ಅಲ್ಲಿ ಹಿಂದೂಗಳಿದ್ದಾರೆ, ನಾನು ಹಿಂದೂ ದೈವವನ್ನೇ ಆರಾಧಿಸ್ತೀನಿ ಅಂತ ನಾನು ಅಲ್ಲಿಗೆ ಹೋಗ್ತೀನಿ. ನಾಳೆ ಎಲ್ಲರೂ ಕೂಡ ಇದನ್ನೇ ಆಲೋಚಿಸಿದ್ರೆ ಅದನ್ನೇ ಮಾಡ್ತಾರೆ. ಅದಕ್ಕೆ ಬದಲಾಗಿ ಧರ್ಮ, ಯಾವುದು ಧರ್ಮ? ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲ್ಲಿ ಅಂತ ಹೇಳುವುದು ಧರ್ಮವ? ಸೌಜನ್ಯ ಕೇಸ್ನಲ್ಲಿ ಆರೋಪಿಯನ್ನು ಹುಡುಕೋಕ್ಕಾಗಲಿಲ್ಲ ಅನ್ನುವಂಥದ್ದು ಧರ್ಮವ? ಅಥವಾ ಪದ್ಮಲತಾ, ವೇದವಲ್ಲಿ, ಆ ಮಾವುತ ಮತ್ತು ಮಾವುತನ ತಂಗಿ ಅವರನ್ನು ಕೊಂದಿದ್ದು ಅದು ಧರ್ಮವ? ಅಥವಾ ಅಂಥವರನ್ನು ಕಾಪಾಡಲಿಕ್ಕೋಸ್ಕರ ಧರ್ಮ ಅನ್ನುವಂತಹ ಗುರಾಣಿಯನ್ನು ಮುಂದೆ ತಂದು ನಮ್ಮದೇ ಧರ್ಮವನ್ನು ನಾವು ಒತ್ತೆ ಇಡುವಂಥದ್ದು ಧರ್ಮವ? ಅಥವಾ ಸತ್ಯ ಬರುವ ತನಕ ಸೈಲೆಂಟಾಗಿ ಇರದೆ ಆ ಕಡೆ ಇವರು ಮಾತಾಡ್ತಿದ್ದಾರೆ, ಈ ಕಡೆ ಇವರು ಮಾತಾಡ್ತಿದ್ದಾರೆ, ಆದರೆ ಈ ಕಡೆ ನ್ಯಾಯ ಕೇಳ್ತಿರೋರನ್ನು ಹಿಡ್ಕೊಂಡು ಒಡೆಯುವಂಥದ್ದು ಧರ್ಮವ? ಅವನೆಲ್ಲ ಪತ್ರಕರ್ತ ಇದ್ದಾನೆ, ಅವನೆಷ್ಟೇ ದೊಡ್ಡವನಿರಲಿ, ಈ ವಿಚಾರದಲ್ಲಿ ಒಂದು ಬದ್ಧತೆಯಿಂದ ಎಥಿಕ್ಸನ್ನು ಇಟ್ಕೊಂಡು ಮಾತಾಡಲಿಲ್ಲ ಅಂದರೆ ಅವನು ಪತ್ರಕರ್ತನಾಗೋದಕ್ಕೆ ನಾಲಾಯಕ್.